ನೀಲಾಂಜನಾಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಓಂ ಶಂ ಶನೇಶ್ಚರಾಯ ಸ್ವಾಹ. ಸಮಸ್ತ ಬಂಧುಗಳಿಗೆ ಶಿವಸ್ವಾಮಿ ಗುರೂಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಇದೇ ತಿಂಗಳು ಅಂದರೆ ಮಾರ್ಚ್ 29ನೇ ತಾರೀಕು ಶನಿ ಮಹಾದೇವ ಕುಂಭರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡಿದ್ದಾನೆ. ಇಲ್ಲಿವರೆಗೂ ನಾನು ವೃಶ್ಚಿಕ ರಾಶಿ ಅಂದರೆ ಮೇಷದಿಂದ ವೃಷಭ ರಾಶಿವರೆಗೂ ತಿಳಿಸಿದ್ದೇನೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಶನಿ ಯಾವ ಒಂದು ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ. 9ರ ಭಾಗ್ಯಸ್ಥಾನದಲ್ಲಿ ಭಾಗ್ಯಾಧಿಪತಿಯಾಗಿ ಕೂತಿರ್ತಕ್ಕಂಥ ಶನಿ ಪರಮಾತ್ಮ ನಿಮಗೆ ಈ ಒಂದು ಸಂಚಾರದ ಕಾಲ ಯಾವ ಕ್ಷೇತ್ರಕ್ಕೆ ಪೆಟ್ಟನ್ನು ಕೊಡುತ್ತೆ, ಯಾವ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುತ್ತೆ, ನಿಮ್ಮ ಸಂಕಷ್ಟಗಳು ದೂರ ಆಗ್ತಕ್ಕಂಥ ಕಾಲ ಮಿಥುನ ರಾಶಿ ಮಿಥುನ ಲಗ್ನಕ್ಕಿದೆಯಾ, ಯಾವ ಒಂದು ಕ್ಷೇತ್ರ ಫಲದವರಿಗೆ ಉತ್ತಮವಾಗಿರ್ತಕ್ಕಂಥ ಯಶಸ್ಸನ್ನು ತಂದುಕೊಡುತ್ತೆ, ಯಾವ ಒಂದು ಕ್ಷೇತ್ರದಲ್ಲಿ ನಿಮಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ. ಅನೇಕ ಕಷ್ಟ ನಷ್ಟಗಳನ್ನು ಪಟ್ಟಿದ್ದೀರಿ, ಅನೇಕ ರೀತಿಯಲ್ಲಿ ಕೆಲಸದಲ್ಲಿ ಒತ್ತಡಗಳನ್ನು ಎದುರಿಸಿದ್ದೀರಿ, ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಎದುರಿಸಿದ್ದೀರಿ, ಹಾಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಿದ್ದೀರಿ. ತಮ್ಮ ಒಂದು ಈಗೋಸ್ಟಿಕ್ ನೇಚರಿಂದ ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸಿದ್ದೀರಿ. ಯಾರು ನಿಮಗೆ ಸಹಾಯ ಹಸ್ತವನ್ನು ಕೊಡದಾಗಿರತಕ್ಕಂಥ ಸಂದರ್ಭದಲ್ಲೂ ಸಹಿತವಾಗಿ ಶನಿ ಪರಮಾತ್ಮ ನಿಮಗೆ ಯಾವ ರೀತಿಯಾಗಿ ಸಹಾಯ ಮಾಡಿದ್ದ, ಇವೆಲ್ಲ ವಿಚಾರಗಳು ಜೊತೆಗೆ ಗುರು ಬಲ ಕೂಡ ನಿಮ್ಮ ಜಾತಕಕ್ಕಿರಲಿಲ್ಲ. ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಖರ್ಚುಗಳು, ವೈವಾಹಿಕ ಜೀವನಗಳು, ಹಾಗೆ ತಮ್ಮ ಕೆಲಸ ವಿಚಾರಗಳು ಎಲ್ಲದರಲ್ಲಿ ಶನಿ ಪರಮಾತ್ಮ ಯಾವ ರೀತಿಯಾಗಿ ಸಮಸ್ಯೆಯನ್ನು ಕೊಟ್ಟಿದ್ದ. ಈಗ ನಿಮಗೆ ಯಾವ ಒಂದು ಸ್ಥಾನದಲ್ಲಿ ಹೆಚ್ಚು ಮಹತ್ವವನ್ನು ಕೊಡ್ತಾರೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಶನಿ ಮಹಾದೇವ 8 ಮತ್ತು 9ರ ಅಧಿಪತಿ. ಕಷ್ಟ ಕೊಡೋದು ಅವರೇ, ಭಾಗ್ಯ ಕೊಡೋದು ಅವರೇ. ನೋಡಿ ಎಷ್ಟು ಸೊಗಸಾಗಿದೆ ಅಂತಕ್ಕಂಥದ್ದು ಅಸ್ಟ್ರಾಲಜಿ. ಕಷ್ಟವನ್ನು ಕೊಟ್ಟವರೇ ಸುಖವನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಅದು ಶನಿ ಪರಮಾತ್ಮನ ಸಾಂಕೇತಿಕ. ಈ ಒಂದು 8, 9ರ ಅಧಿಪತಿಯಾಗಿರ್ತಕ್ಕಂಥ ಶನಿ ಮಹಾದೇವ ದಶಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ದಶಮ ಸ್ಥಾನ ಕರ್ಮಸ್ಥಾನ. ನೋಡಿ, ನಿಮ್ಮ ಕರ್ಮ ಫಲದಲ್ಲಿ ಯಾವ ರೀತಿಯಾಗಿ ವ್ಯತ್ಯಾಸಗಳಿರುತ್ತೆ, ಧರ್ಮವಾಗಿರ್ತೀರೋ ಅಧರ್ಮವಾಗಿರ್ತೀರೋ, ಇವೆಲ್ಲ ವಿಚಾರಗಳು ಈ ಒಂದು ಕಾಲಘಟ್ಟ ನಿಮಗೆ ಲಭ್ಯ. ದಶಮ ಸ್ಥಾನ ಹೆಸರು ಕೀರ್ತಿ ಪ್ರತಿಷ್ಠಾ ಸ್ಥಾನ ಅಂತ ಕೂಡ ನೋಡಿದ್ವಿ. ಉದ್ಯೋಗದಲ್ಲಿ ಉತ್ತಮವಾಗಿರ್ತಕ್ಕಂಥ ಎನರ್ಜಿ ಕೊಡ್ತಕ್ಕಂಥ ಸ್ಥಾನ. 9ರ ಅಧಿಪತಿ 10ರ ಸ್ಥಾನದಲ್ಲಿ ಉದ್ಯೋಗದಲ್ಲೂ ಕೂಡ ನಿಮಗೆ ಪ್ರಮೋಷನ್ಗಳು ಸಿಗಬಹುದು. ಮ್ಯಾಕ್ಸಿಮಮ್ ನೋಡ್ಕೊಳ್ಳಿ. ಎಷ್ಟು ಒದ್ದಾಡಿದ್ರೋ ಈಗ ಅಷ್ಟು ಕೂಡ ಸಂಬಳದಲ್ಲಿ ಜಾಸ್ತಿ ಆಗ್ಬೋದು, ನಿಮ್ಮ ಡೆಸಿಗ್ನೇಷನ್ ಚೇಂಜಸ್ ಆಗ್ಬೋದು, ನೀವು ಕಷ್ಟಪಟ್ಟಿರ್ತಕ್ಕಂಥ ದಿನಮಾನಗಳು ದೂರ ಆಗ್ಬೋದು. ಇದು ಅಷ್ಟೇ ಸತ್ಯ. ಒಂದು ವಿಚಾರ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ, ಶನಿ ಮಹಾದೇವ ಕಷ್ಟಕ್ಕೆ ಕಾರಕ ಅಂತ ಕೂಡ ನೋಡಿದ್ವಿ. ಹೌದು, ದುಃಖಕ್ಕೆ ಕಾರಕನೂ ಹೌದು. ಅನೇಕ ಸಮಸ್ಯೆಗಳನ್ನು, ನಿಂದನೆಗಳನ್ನು ಈ ಶನಿ ಮಹಾದೇವ ತಂದುಕೊಡ್ತಾ ಇದ್ದ. ಇವೆಲ್ಲರೂ ಕೂಡ ನಾವೇನು ಮಾಡ್ತೀವಿ, ನಮ್ಮ ಈಗಿನ ಕಾಲದಲ್ಲಿ ಏನಾದರೂ ಸಂಕಷ್ಟಗಳು ಬಂದರೂ ನಮ್ಮ ಗ್ರಾಮೀಣ ಭಾಷೆದಲ್ಲಾಗಲಿ ಎಲ್ಲ, ಹೋಗಪ್ಪ ಶನಿ ಹೆಗ್ಲೇರಿದ್ದಾನೆ, ನಿನಗೆ ಹೆಗ್ಲೇರಿದ್ರೆ ನಿಮಗೆ ಸುವರ್ಣ ಅವಕಾಶ. ಇದು ಸತ್ಯ. ಯಾಕೆ? ನಿಮಗೆ ಪಾಠ ಕಲಿಸು, ಹೆಸರು ಕೀರ್ತಿ ಪ್ರತಿಷ್ಠೆ ನಿಮಗೆ ಬೇಕು ಅಂದರೆ ನೋಡಿ, ಅಷ್ಟು ಸುಲಭವಾಗಿ ಮೇಲಕ್ಕೆ ಏರೋಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ತತ್ವ ಯಾವುದು? ಶನಿಯ ತತ್ವ ಬೇಕೇ ಬೇಕು. ಯಾಕೆ ಯೋಚನೆ ಮಾಡಲ್ಲ? ನೀವೊಂದು ಟಾಪ್ ಪೊಸಿಷನಲ್ಲಿ ಇರಬೇಕು ಅಂದರೆ ಶನಿ ಮಹಾದೇವನ ಆಶೀರ್ವಾದ ಬೇಕೇ ಬೇಕಾಗುತ್ತೆ. ದಶಮ ಸ್ಥಾನ ಹೆಸರು ಕೀರ್ತಿ ಪ್ರತಿಷ್ಠಾ ಸ್ಥಾನವನ್ನು ಆಡಳಿತ ಮಾಡ್ತಕ್ಕಂಥದ್ದು ಶನಿ. ಸುಲಭವಾಗ ಸಿಗ್ತದ ನಿಮಗೆ? ಇಟ್ ಈಸ್ ಪಾಸಿಬಲ್. ಯೋಚನೆ ಮಾಡಿ. ಅದಕ್ಕೆ ನಾವು ಯಾವಾಗ ಅದನ್ನು ಆಗ್ರಹವನ್ನು ಸಪ್ರೆಸ್ ಮಾಡ್ತಾ ಬರ್ತೀವೋ, ಶಾಂತಿಯನ್ನು ಮಾಡ್ತಾ ಬರ್ತೀವೋ, ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಅಧಿಕಾರ ಎಲ್ಲಿ ಸಿಗ್ತದೆ, ಯಾವ ಮೂಲಕ ಸಿಗುತ್ತೆ, ಜಸ್ಟ್ ಥಿಂಕ್ ಮಾಡಿ, ಇದನ್ನು ಯೋಚನೆ ಮಾಡ್ಕೊಳ್ಳಿ.
ಅಸ್ಟ್ರಾಲಜಿ ಇಸ್ ದ ಡಿಫ್ರೆಂಟ್ ಕೈಂಡ್ ಆಫ್ ಕೆಟಗರೀಸ್ ಇದೆ. ನಾವು ಒಂದೇ ಥರ ಇಟ್ಕೊಂಡು ಏನೋ ಕಲ್ತಿದ್ದೀವಿ ಅಂತ ಹೇಳಿ ಸುಮ್ಮನೆ ಶಾಂತಿ ಹೋಮ ಪೂಜೆ ಮಾಡಿಕೊಂಡ್ರೆ ನೀವು ವೇಸ್ಟ್ ಆಫ್ 100% ವೇಸ್ಟ್ ಮಾಡ್ತಾ ಇದ್ದೀರ ಟೈಮ್ನ ಅಂತ. ಎಂಜಾಯ್ ಮಾಡಬೇಕಾಗುತ್ತೆ. ನೋಡಿ, ಕಷ್ಟ ಎಲ್ಲರಿಗೂ ಬರ್ತದೆ, ಅವ್ರವ್ರ ಕಷ್ಟಗಳು ಇದ್ದೇ ಇರ್ತದೆ, ಯಾರಿಗೂ ಕಷ್ಟ ಇಲ್ದಂಗೆ ಸಾಧ್ಯನೇ ಇಲ್ಲ. ನಾವು ಬುದ್ಧಿವಂತರಾದಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಯಾವಲ್ಲಿವರೆಗೂ ಕಷ್ಟ ಇರುತ್ತೆ ಅನ್ನೋದು ಜ್ಯೋತಿಷ್ಯ ನೋಡ್ಕೊಳ್ಳಿ ಸಾಕು. ಪರಿಹಾರ ನೋಡ್ಕೋಬೇಡಿ. ನಿಜವಾಗ್ಲೂ ಪರಿಹಾರ, ದೆರ್ ಇಸ್ ನೋ ಪರಿಹಾರ ಇನ್ ಅಸ್ಟ್ರಾಲಜಿ. ಎಲ್ಲಿವರೆಗೂ ಸಂಕಷ್ಟಗಳಿರುತ್ತೆ ಅಲ್ಲಿವರೆಗೂ ಹೋರಾಟ ಮಾಡಲೇಬೇಕು ಅಂತಕ್ಕಂಥ ಮನೋಧರ್ಮವನ್ನು ಬೆಳೆಸ್ಕೊಳ್ಳಿ. ದಟ್ ಈಸ್ ದ ಮೈನ್ ಪಾಯಿಂಟ್ ಆಫ್ ಶನಿಯ ತತ್ವ. ಸ್ನೇಹಿತರೆ ನೋಡಿ, ಶನಿ ಮಹಾದೇವ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ, ಲಗ್ನ ಇಸ್ ಮೋರ್ ಇಂಪಾರ್ಟೆಂಟ್. ನಿಮ್ಮ ರಾಶಿ ಇದ್ದರೆ 30% ಆಫ್ ರಾಶಿ ಫಲಗಳು. ಇನ್ನು ಮ್ಯಾಕ್ಸಿಮಮ್ 70% ನಿಮ್ಮ ಜಾತಕದಲ್ಲಿ ಶನಿ ದಶ ಶನಿಯ ಭುಕ್ತಿ ನಡೀತಾ ಇದೆಯಾ, 100ಕ್ಕೆ 100 ಭಾಗ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಸಂದರ್ಭ ಸಹಿತವಾಗಿ ಆಗ್ತದೆ. ನೀವು ನ್ಯಾಯಯುತವಾಗಿ ಧರ್ಮಯುತವಾಗಿದ್ದಾಗ ಮನೆ ನಿರ್ಮಾಣವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಬೆಳಗಿ ನೋಡಿ, ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಸುಖಸ್ಥಾನವನ್ನು ಶನಿ ಪರಮಾತ್ಮ ನೋಡ್ತಾನೆ. ಸುಖಸ್ಥಾನವನ್ನು ಶನಿ ಪರಮಾತ್ಮ ನೋಡಿದಾಗ ಭಂಗವನ್ನು ತರ್ತಾನೆ. ಭಂಗವನ್ನು ತರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ತದನಂತರ ಸಪ್ತಮ ಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ನೋಡಿ, ಅಲ್ಲಿಂದ ಸಪ್ತಮ ಸ್ಥಾನ ಶನಿ ಪರಮಾತ್ಮ ನೋಡ್ತಕ್ಕಂಥದ್ದು ದಶಮ ಸ್ಥಾನ ಕೂಡ ನೋಡ್ತಾನೆ. ತೃತೀಯ ಭಾವ ನಷ್ಟಭಾವವನ್ನು ಸಹಿತವಾಗಿ ನೋಡ್ತಾನೆ. ನೋಡಿ, ತೃತೀಯ ಭಾವ 3, 7, 8, 10 ದಶಮ ಸ್ಥಾನವನ್ನು ನೋಡಿದಾಗ ನಷ್ಟ, ಆರೋಗ್ಯ ಇವೆಲ್ಲ ವಿಚಾರ ನೋಡ್ಕೋಬೇಕಾಗುತ್ತೆ. 12ರ ಸ್ಥಾನ ನಿಮಗೆ, ಆ ಸ್ಥಾನವನ್ನು ನೋಡಿದಾಗ ಶನಿ ಮಹಾದೇವ ನಿಮಗೆ ಸ್ವಲ್ಪ ಸಂಕಷ್ಟಗಳು ಸಹಿತವಾಗಿ ಕಾಡಬಹುದು. ಹೆಸರು ಕೀರ್ತಿ ಪ್ರತಿಷ್ಠೆ ಎಲ್ಲ ಕೊಡ್ತಾನೆ. ಆದರೆ ನೀವು ಆಧ್ಯಾತ್ಮಿಕವಾಗಿದ್ದಾಗ 12ರ ಸ್ಥಾನ ಆಧ್ಯಾತ್ಮಿಕ ಸ್ಥಾನ ಅಂತ ಕೂಡ ನೋಡಿದ್ವಿ, ಹಾಸ್ಪಿಟಲ್ ಸ್ಥಾನ ಅಂತ ಕೂಡ ನೋಡಿದ್ವಿ. ಆ ಒಂದು ಕೆಟಗರೀಸ್ ಆಫ್ ವರ್ಕ್, ಆ ಒಂದು ಕ್ಷೇತ್ರ ಫಲದಲ್ಲಿ ತಾವು ಕೆಲಸ ಮಾಡ್ತಿದ್ದೀರಿ, ವಿದೇಶದಲ್ಲಿ ಕೆಲಸ ಮಾಡ್ತಿದ್ದೀರಿ, ಆ ಒಂದು ಕ್ಷೇತ್ರ ಫಲದಲ್ಲಿ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡ್ತಿದ್ದೀರಿ, ಪೊಲೀಸ್ ಆಗಿದ್ದೀರಿ, ಅಥವಾ ಡಾಕ್ಟರ್ಸ್ ಆಗಿದ್ದೀರಿ, ಅಥವಾ ನರ್ಸ್ಗಳಾಗಿದ್ದೀರಿ, ಈ ಒಂದು ಕ್ಷೇತ್ರ ಫಲದವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ. ಒಂದು ವಿಚಾರ, ನಿಮಗೆ ಎಲ್ಲವನ್ನ ಶನಿ ಪರಮಾತ್ಮ ಕೊಡ್ತಾನೆ, ಜೊತೆಗೆ ಅಹಂನು ಕೂಡ ತಂದು ಕೊಡ್ತಾನೆ. ಅತಿಯಾದಂಥ ಅಹಂನಿಂದ ಸಂಬಂಧಗಳು ಸ್ವಲ್ಪ ಬೇರ್ಪಡುವಿಕೆ ಆಗ್ತದೆ. ಒಂದು ವಿಶೇಷತೆ ನೋಡಿ, ಶನಿ ಮಹಾದೇವ ದಶಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ದಶಮ ಸ್ಥಾನ ನಿಮ್ಮ ಲಗ್ನದಿಂದ ವೀಕ್ಷಣೆ ಸಪ್ತಮ ಸ್ಥಾನ ಕೂಡ ಆಗುತ್ತೆ. ಇಲ್ಲಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಸಂಬಂಧಗಳು ಅಂದರೆ ನಿಮ್ಮ ವೈವಾಹಿಕ ಜೀವನ ಬೇರ್ಪಡುವಿಕೆ ಆಗ್ತಕ್ಕಂಥ ಸಾಧ್ಯತೆಯನ್ನು ಕೂಡ ನೋಡ್ತದೆ. ನೀವೇ ಮನಸಾರೆಯಾಗಿ ಈ ಸಂಬಂಧಗಳನ್ನು ದೂರ ಮಾಡಿಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ. ಸ್ವಲ್ಪ ಎಚ್ಚರಿಕೆ ಈ ಒಂದು ವಿಚಾರದಲ್ಲಿ ತಾವು ವಹಿಸಬೇಕಾಗ್ತದೆ. ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ನೋಡಿ, ಗುರು ಸಹಿತವಾಗಿ ಲಗ್ನಕ್ಕೆ ಬರ್ತಾನೆ. ಆ ಲಗ್ನಕ್ಕೆ ಬಂದಾಗ ನಿಮ್ಮ ನಿರ್ಧಾರಗಳು ಬಹಳ ಮಹತ್ವವನ್ನು ಕೊಡುತ್ತೆ. ಇದನ್ನು ಬರೆದಿಟ್ಕೊಳ್ಳಿ. ಮ್ಯಾಕ್ಸಿಮಮ್ ಏನಾದರೂ ನಿಮಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಎದುರಿಸ್ತಾ ಇದ್ದೀರಿ ಅಂದಾಗ ಈ ಒಂದು ಕಾಲಘಟ್ಟ ಸಪರೇಷನ್ ಈಸ್ ಮ್ಯಾರಿಡ್ ಲೈಫ್ ಎಲ್ಲ ಕೊಡ್ತಾನೆ ಪರಮಾತ್ಮ. ಶನಿ ಪರಮಾತ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಕೊಡ್ತಾನೆ, ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಾನೆ, ಮನಸ್ಸಿಗೆ ನ್ಯಾಯಯುತವಾಗಿರ್ತಕ್ಕಂಥ ಧರ್ಮಯುತವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಕೊಡ್ತಾನೆ. ಆದರೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಮಾಡ್ತಾನೆ. ಒಂದು ರೀತಿಯಾಗಿ ನಿಮಗೆ ಶನಿ ದಶ ನಡೀತಾ ಇದ್ದಂಥ ಸಂದರ್ಭ, ನೀವು ಈ ಒಂದು ಕಾಲಘಟ್ಟ ಮನೆಯ ನಿರ್ಮಿತ ಆಗಿರ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು. ಕೆಲವರಿಗೆ ನೆಮ್ಮದಿ ಕಡಿಮೆ ಆಗ್ಬೋದು, ಕೆಲಸದ ಒತ್ತಡಗಳು ಜಾಸ್ತಿ ಆಗ್ಬೋದು. ಏನಕ್ಕೆ ಇವೆಲ್ಲ? ಹೆಸರು ಕೀರ್ತಿ ಪ್ರತಿಷ್ಠೆ ಬೇಕು ಅಂದರೆ ಸುಮ್ಮನೆ ಬರಲಿಕ್ಕಿಲ್ಲ. ಅದಕ್ಕೆ ತಕ್ಕನಾಗಿರ್ತಕ್ಕಂಥ ವರ್ಕ್ ಪ್ರಿಪರೇಷನ್ ಮಾಡ್ಕೊಳ್ಬೇಕಾಗ್ತದೆ. ಈ ಸ್ಥಾನವನ್ನು ನೋಡಿದಾಗ ನೋಡಿ, ನಿಮ್ಮ ಲಗ್ನದಿಂದ ನೋಡಿದಾಗ 12ರ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ ಶನಿ ಪರಮಾತ್ಮ. ಚತುರ್ಥ ಭಾವ ಅಂದರೆ 4ರ ಸ್ಥಾನ ಮನೆಯ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಜೊತೆಗೆ ಅಲ್ಲಿಂದ ಸಪ್ತಮ ಸ್ಥಾನ 4 ಮತ್ತು 7, 12ರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡ್ತಾನೆ. ಇವೆಲ್ಲ ನೆಮ್ಮದಿ ಇಲ್ಲದಾಗೆ ಮಾಡುತ್ತೆ. ಹೆಸರು ಕೀರ್ತಿ ಪ್ರತಿಷ್ಠೆಯಿಂದ ಮಾತ್ರ ಇವನ್ನು ತೂಗಿಸ್ಕೋಬೋದು.
ಧಾರ್ಮಿಕವಿದ್ದಾಗ ಮಾತ್ರ ನಿಮಗೆ ಸಕ್ಸಸ್ ರೇಟ್ ಸಿಗುತ್ತೆ. ನಿಜವಾಗ್ಲೂ ನಿಮ್ಮ ದಶಾಭುಕ್ತಿಗಳಲ್ಲಿ ಶನಿ ಮಹಾದೇವ ನಡೀತಾ ಇದ್ದಾನೆ ಅಂದಾಗ ಖಂಡಿತವಾಗಿ ಇದನ್ನೆಲ್ಲ ಫಾಲೋ ಅಪ್ ಮಾಡಲೇಬೇಕಾಗ್ತದೆ. ನೀವು ದಶಮಸ್ಥಾನ ಕರ್ಮಸ್ಥಾನ ಕೆಲಸ ಒತ್ತಡ ಇದ್ದರೂ ಸಹಿತವಾಗಿ ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆ ದೀರ್ಘಕಾಲವಾಗಿರ್ತಕ್ಕಂಥ ಒಂದು ಆಡಳಿತವನ್ನು ಕೊಡ್ತಕ್ಕಂಥದ್ದು ಶನಿ ಮಹಾದೇವ. ನೀವೊಂದು ಕ್ಷೇತ್ರ ಫಲಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ, ಆರೋಗ್ಯದಲ್ಲಿ ಎಚ್ಚರ. ನಾನು ಈಗಲೇ ಹೇಳ್ತಾ ಇದ್ದಾನೆ, ಒಬ್ಬರ ಮಾತನ್ನು ತಾವು ಕನ್ಸಿಡರ್ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿ. ನಿಮಗೆ ಯಾರು ಉತ್ತಮವಾದನ್ನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೋ, ಯಾವುದು ಒಳ್ಳೆಯದು ಅಂತ ನಿಮ್ಮ ಮನಸ್ಸಿಗೆ ಗುರು ಮೂಲಕ ನಿಮಗೆ ತೋರಿಸ್ತಾ ಇದೆಯೋ ಅದನ್ನು ಫಾಲೋ ಅಪ್ ಮಾಡಿ. ಇಲ್ಲಾಂದರೆ ಖಂಡಿತವಾಗಿ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಸಾಧ್ಯತೆಗಳು ಮಿಥುನ ರಾಶಿ ಮಿಥುನ ಲಗ್ನಕ್ಕಿರುತ್ತೆ. ಎವ್ರಿ ಪರ್ಸನ್ ಇನ್ ಮಿಥುನ ರಾಶಿ ಮಿಥುನ ಲಗ್ನ ಧಾರ್ಮಿಕತೆಯನ್ನು ಉಳಿಸ್ಕೊಳ್ಳಿ, ಧರ್ಮವಾಗಿರ್ತಕ್ಕಂಥದ್ದನ್ನು ಉಳಿಸ್ಕೊಳ್ಳಿ. ಇದು ನಿಮಗೆ ಶಾಶ್ವತವಾಗಿರ್ತಕ್ಕಂಥ ಒಂದು ಜೀವನವನ್ನು ತಂದುಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ತಾವು ಈ ಕ್ಷೇತ್ರ ಫಲದಲ್ಲಿದ್ದೀರಾ, ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ. ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನದಲ್ಲಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಕೊಡ್ತಾರೆ, ಕೆಲಸ ಪ್ರಗತಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ. ಮನೆ ಕಟ್ಟೋ ವಿಚಾರದಲ್ಲಿ ತಾವು ಕೈ ಹಾಕಿರ್ತಕ್ಕಂಥ ಕೆಲಸ ಕಷ್ಟವಾದರೂ ಸಹಿತವಾಗಿ ಮ್ಯಾಕ್ಸಿಮಮ್ ಬೂಮ್ ಆಗ್ತಕ್ಕಂಥ ಸನ್ನಿವೇಶಗಳನ್ನು ಕೊಡ್ತಾರೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು. ಕಾಲು ನೋವು ಜಾಸ್ತಿ ಆಗ್ಬೋದು, ಸ್ವಲ್ಪ ತುಂಬ ಕಾಲು ನೋವು, ಕಾಲು ಪೈನ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ವಿಶೇಷವಾಗಿ ನೀವು ಶನಿ ವೃಷಭ ರಾಶಿಯನ್ನು ಸಹಿತವಾಗಿ ನೋಡಿದಾಗ ಸ್ವಲ್ಪ ಮಟ್ಟಿಗೆ ನೀವು ಲಿವರ್ ಪ್ರಾಬ್ಲಮ್ಮಿಂದ ಸಮಸ್ಯೆಗಳನ್ನು ಎದುರಿಸ್ಬೋದು. ಆ ಒಂದು ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು. ಬ್ಲ್ಯಾಕೇಜಸ್ ಜಾಸ್ತಿ ಆಗ್ಬೋದು. ಇವೆಲ್ಲ ವಿಚಾರಗಳನ್ನು ಸರಿಯಾಗಿ ನೋಡ್ಕೋಬೇಕಾಯ್ತು. ಆರೋಗ್ಯ ಬಗ್ಗೆ ಕೌನ್ಸಿಲರ್ಸನ್ನು ತಾವು ಉಪಯೋಗಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಸಾಧ್ಯವಾದಷ್ಟು ನೀವು ಈ ರೀತಿಯಾದಂಥ ಸಮಸ್ಯೆಗಳನ್ನು ತಾವು ಎದುರಿಸ್ತಾ ಇದ್ದೀರಿ ಅಂದಾಗ ಖಂಡಿತವಾಗಿ ಪ್ರತಿ ದಿವಸ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ. ಒಂದು ಚಿಕ್ಕ ಕಾಪರ್ ವೆಸಲ್ ತಗೊಳ್ಳಿ, ಚಿಕ್ಕ ಕಂಬು ಕಾಪರ್ ಚಿಕ್ಕದು ಒಂದು ಚೆಂಬನ್ನು, ಚಿಕ್ಕ ಒಂದು ಗ್ಲಾಸನ್ನು ತಗೊಳ್ಳಿ. ಅದಕ್ಕೆ ಸೌತೆಕಾಯಿ ಸಣ್ಣ ಪೀಸಾಗಿ ಹೆಚ್ಚಿ, ನಿಮಗೆ ಎಷ್ಟು ಕುಡಿಯೋಕ್ಕೆ ನೀರಾಗುತ್ತೋ ಅಷ್ಟು ಕುಡಿಯೋಕ್ಕೆ ನೀರು ಹಾಕ್ಕೊಂಡು ಆ ಸೌತೆಕಾಯಿನ ಹಾಕ್ಕೊಳ್ಳಿ. ಮಂತ್ರವನ್ನು ಹೇಳಿ, ಓಂ ಭೂರ್ಭು ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋಂ ರಕ್ಷೀಯಮಾಮೃತಾತ್. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋಂ ರಕ್ಷೀಯಮಾಮೃತಾತ್. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋಂ ರಕ್ಷೀಯಮಾಮೃತಾತ್. 21 ಬಾರಿ ಈ ಮಂತ್ರವನ್ನು ಹೇಳಿ ಸೌತೆಕಾಯಿ ಪ್ಲಸ್ ನೀರನ್ನು ಕುಡಿತಕ್ಕಂಥ ಕೆಲಸ ಮಾಡಿ. ಅಟ್ಲೀಸ್ಟ್ 2 days ಒನ್ಸ್ ಈ ಕೆಲಸವನ್ನು ಮಾಡಿದರೆ ಮ್ಯಾಕ್ಸಿಮಮ್ ಆರೋಗ್ಯದ ಸಮಸ್ಯೆ ಕಡಿಮೆ ಆಗುತ್ತೆ. ಆದಷ್ಟು ನಿಮಗೆ ಬಲ ಇದೆ, ಗುರುವಿನ ಒಂದು ಆಶೀರ್ವಾದ ನಿಮ್ಮ ಜಾತಕಕ್ಕೆ ಸಿಗುತ್ತೆ. ಲಗ್ನಕ್ಕೆ ಗುರು ಬರ್ತಾರೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಮಿಥುನ ರಾಶಿಯವರಿಗೆ ಒಂದು ಒಳ್ಳೆಯ ಕಾಲ ಪ್ರಾರಂಭ. ಖಂಡಿತವಾಗಿ ನಿಮಗೆ ಶುಭವನ್ನು ಆ ಶನಿ ಪರಮಾತ್ಮ ಕೊಡಲಿ, ಆಯುರಾರೋಗ್ಯೇಶ್ವರನ ಕೊಡಲಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು.